ಎಸ್ ಸರ್ ನಮಸ್ತೆ. ನಾನು ಧನುಷ್ ವೀರಾಪುರ ಅಂತ ಹೇಳಿ ರಾಮನಗರ ಜಿಲ್ಲೆಯಿಂದ ಬಂದಿರೋದು, BJP ಯುವ ಮೋರ್ಚಾ ಉಪಾಧ್ಯಕ್ಷರು. ಸರ್, ನೀವು ಅಥವಾ ನಿಮ್ಮ ಪಕ್ಷ ಕೇವಲ ಒಂದು ಸಮುದಾಯನ ಓಲೈಸೋಕ್ಕೋಸ್ಕರ ನಾವು BJP ನೀವು ಕಾಂಗ್ರೆಸ್ ಅಂತಲ್ಲ, ನಮ್ಮಂಥ ಜನ್ರೇಷನ್ನೇ ನೀವು ಒಂದು ಅಧೋಪತನಕ್ಕೆ ಅಥವಾ ಒಂದೇನೋ ಹೊಸ ಬೇರೆ ಸಮುದಾಯವರು ನಮ್ಮ ಮೇಲೆ ಈಗ ನಮಗೆ ಎಲ್ಲ ಹಿಸ್ಟ್ರಿ ಎಲ್ಲ ಗೊತ್ತಿದೆ ಸರ್, ಏನಾಯಿತು ಏನಾಯಿತು. ಚಲುವರಾಯಸ್ವಾಮಿ ಅವರು ಇಲ್ಲೇ ಕುತ್ಕೊಂಡು ಇಷ್ಟೆಲ್ಲ ಹೇಳಿದ್ರಿ, ನೀವು ಯಾರು ತಪ್ಪು, ಯಾರ ಮೇಲೆ ಆ್ಯಕ್ಷನ್ ಆಗಿದೆ, ಅಷ್ಟೆಲ್ಲ ಆದರೂ ಕೂಡ ನಿಮ್ಮ ಪಕ್ಷದ ಬಗ್ಗೆ ಒಂದು ಅಪನಂಬಿಕೆ ಇದೆ. ನೀವು ಮುಸ್ಲಿಮರನ್ನು ಓಲೈಕೆ ಮಾಡ್ತೀರಿ, ಹಿಂದೂಗಳನ್ನು ವಿರೋಧಿಸ್ತೀರಿ ಅಂತ. ಯಾಕೆ ಅಭಿಪ್ರಾಯ ಅದು? ಯಾಕೆ BJP ಓಲೈಸ್ತಾ ಇಲ್ವಾ? ಯಡಿಯೂರಪ್ಪನವರು ಬನ್ನಿ ನಾನು ಮಂತ್ರಿ ಮಾಡ್ತೀನಿ ಅಂತ ಕರೆದಿರ್ಲಿವಾ? ಓಪನ್ ಆಗಿ ಸ್ಟೇಟ್ಮೆಂಟ್ ಆಗಿರ್ಲಿವಾ? ಸೊ ನೀವು ನ್ಯಾಷನಲ್ ಲೆವೆಲಲ್ಲಿ BJPಯವರು ಕೆಲವು ತೀರ್ಮಾನವನ್ನು ನಾವು ಈ ಸಮುದಾಯ ಪರವಾಗಿ ಇದ್ದೀವಿ ಅಂತ ಹೇಳಿಲ್ವಾ? 2-3 ಸಂದರ್ಭದಲ್ಲಿ ನೋಡ್ರಿ, ಇದೇ ನಿಮ್ಮ ನಾನು ಒಂದು ಮಾತು ಹೇಳ್ತೀನಿ, ನನಗೂ 63 ವರ್ಷ ದಾಟ್ತಾ ಇದೆ. ಪಕ್ಷದ ರಾಜಕಾರಣವನ್ನು ನಂಬಿ ಯುವ ಸಮುದಾಯ ದಾರಿ ತಪ್ಪೋದು ಬೇಡ. ಅದು ಯಾವುದೇ ಸಮುದಾಯ ಆಗಲಿ, ಪಕ್ಷದ ರಾಜಕಾರಣ ಅವರವರ ಸಕ್ಸಸ್ಗೋಸ್ಕರ ಕೆಲವೊಮ್ಮೆ ಕೆಲವು ತೀರ್ಮಾನಗಳನ್ನ ತಗೋತಾರೆ. ಯಾವುದು ನಮ್ಗೆ ಅನುಕೂಲ ಆಗುತ್ತೆ ಆ ತೀರ್ಮಾನವನ್ನು. ನಿಮ್ಮ ಜೀವನವನ್ನು ಈ ಒಂದು ಅಸಂಖ್ಯಾತ ದೊಡ್ಡ ಪ್ರಮಾಣದ ಈ ಒಂದು ದೇಶದ ಒಂದು ರೈತ ಹಿನ್ನೆಲೆ ಇರತಕ್ಕಂಥ ಒಂದು ಭಾರತ ದೇಶವನ್ನು ನಾವು ಮುಂದೆ ನಾವೆಲ್ಲ ಟೈಮ್ ಆಗ್ತಾ ಬಂದಿದೆ, ನಿಮಗೆಲ್ಲ ಟೈಮ್ ಈಗ ಪ್ರಾರಂಭ ಆಗಿದೆ. ಸೊ ಕೆಲವು ವಿಚಾರಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದಲ್ಲೇ ಮಾಡ್ತಕ್ಕಂಥದ್ದು ಬೇಡ. ಈಗ ಮೋದಿಯವರೇ ಬಂದು ಈಗ 11ನೇ ವರ್ಷ ಮುಗಿದು 12ನೇ ವರ್ಷಕ್ಕೆ ಹೋಗ್ತಾ ಇದೆ. ತಗೋಬೋದು, ಏನು ಬೇಕಾದ್ರೂ ತೀರ್ಮಾನ ತಗೊಳ್ಳಲ್ಲ. ನೀವು ಬೇಕಾದ್ರೆ ಹೇಳಿ ನಿಮ್ಮ ಸ್ನೇಹಿತರುಗಳಿಗೆ ಏನು ಕಠಿಣವಾದಂಥ ಒಂದು ಶಿಸ್ತಿನ ತೀರ್ಮಾನವನ್ನು ತಗೊಳ್ಳಿ ನೋಡೋಣ ಅಂತ. ಯಾರೂ ತಗೊಳ್ಳೋಕ್ಕಲ್ಲ. ಇದು ಜಾತ್ಯತೀತ ರಾಷ್ಟ್ರ ಸ್ವತಂತ್ರ ಬಂದಾಗಲೇ ಪ್ರಾರಂಭ ಆಗಿದೆ. ನಾವು ಒಬ್ಬನೇ ಇರೋನು ನಾವು ಓಡಿಸೋಕ್ಕೆ ಆಗಲ್ಲ. ಆಗತ್ತಾ? ನೀವು ಆಯ್ತು, ಒಂದು ಊರಲ್ಲಿ ಇಷ್ಟು ಜನ ಯುವಕರಿದ್ದಾರಲ್ಲ ಚಲುವರಾಯಸ್ವಾಮಿ ಅವರು, ಅವ್ರಿಗೆ ಏನು ಸಲಹೆ ಏನು ಕೊಡ್ತೀರಿ? ಇಂಥ ಘಟನೆಗಳಾದಾಗ ಏನು ಮಾಡಬೇಕು? ನೀವು ಇಂಪಾರ್ಷಿಯಲ್ ಆಗಿರಿ. ನಿಮ್ಮ ಓಟನ್ನು, ನಿಮ್ಮ ಬೆಂಬಲವನ್ನು, ನಿಮ್ಮ ಇದನ್ನು ನೀವು ಯಾರು ಮಾಡಿ, ಜನತಾದಳ, ಕಾಂಗ್ರೆಸ್ಸು, BJP. ಬಟ್ ಇಂಥ ಸಂಘಟನೆ ಬಂದಾಗ ರಾಜಕೀಯ ಪಕ್ಷಗಳ ಜೊತೆ ನಿಲ್ಲಬೇಡಿ. ರಾಜಕೀಯ ನಮ್ಮ ಜೊತೆಲೂ ನಿಲ್ಲಬಾರ್ದು, ಇನ್ನೊಬ್ಬರ ಜೊತೆಲೂ ದೂರದಿಂದ ನೋಡಿ ಯಾವ ಸರಿ ಇದೆ ತಪ್ಪಿದೆ ಅದನ್ನು ಖಂಡಿಸ್ತಕ್ಕಂಥದ್ದು. ರಾಜಕೀಯ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ, ಯುವಕರಿಗೆ ಭಾಳಷ್ಟು ನಮ್ಮ ದೇಶದಲ್ಲಿ ತಪ್ಪಾಗ್ತಾ ಇದೆ. ದಯಮಾಡಿ ಯುವಕರಿಗೆ ಯಾವುದೇ ಒಂದು ಪೂರ್ವಾಗ್ರಹ ಪೀಡಿತರಾಗಿ ನೋಡ್ತಕ್ಕಂಥದ್ದು ಬೇಡ. ಈ ಘಟನೆಗಳು ಯಾವುದೇ ನಡೆದ್ರೂ ಇಂಪಾರ್ಷಿಯಲ್ ಆಗಿ ನೋಡಿ, ತಪ್ಪನ್ನು ತಪ್ಪು ಅನ್ನೋ ಒಂದು ಮಟ್ಟಕ್ಕೆ ನೀವು ನಿಂತ್ಕೋಬೇಕು ಅಂತ ನನ್ನ ವಿನಂತಿ. ಇದೇ ಯುವಕರು ನಡೆದಂಥ ಘಟನೆಗಳನ್ನು ಕಣ್ಣಾರೆ ನೋಡ್ತಿರ್ತಾರೆ ಚಲುವರಾಯಸ್ವಾಮಿ ಅವರೇ. ಉದಾಹರಣೆಗೆ KJ ಹಳ್ಳಿ, DJ ಹಳ್ಳಿ ಆ್ಯಕ್ಟಿವ್ ಆಗಿ ನಾನು ರಿಪೋರ್ಟ್ ಮಾಡಿದಂಥ ಘಟನೆ ಅದು. ಅದರಲ್ಲಿ ಕೋಮು ದಂಗೆ ಅನ್ನೋದೇ ಇರಲಿಲ್ಲ. ಯಾರೋ ಒಬ್ಬ ಏನೋ ಮಾಡ್ದ, ಇವ್ರು ಹೋಗಿ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದ್ರು. ತಮ್ಮ ಶಾಸಕರು, ತಮ್ಮ ಪಕ್ಷದಲ್ಲಿದ್ದಂಥ ಶಾಸಕರೊಬ್ಬರ ಮನೆಯನ್ನು ಸುಟ್ಟು ಬೂದಿ ಮಾಡಿಬಿಟ್ರು. ಮಾರನೇ ದಿವಸ ನೀವೊಂದು ಸತ್ಯ ಶೋಧನಾ ಸಮಿತಿ ಅಂತ 3 ಜನ ಮಾಜಿ ಗೃಹ ಸಚಿವರುಗಳನ್ನು ಅಲ್ಲಿ ಕಳಿಸ್ತೀರಿ. ಆ ಶಾಸಕರಿಗೆ ನ್ಯಾಯ ಇಲ್ಲ. ನಿಮ್ಮದೇ ಕ್ಯಾಬಿನೆಟ್ನಲ್ಲಿ ಈಗ ಕುಳಿತಿರುವಂಥ ಸಚಿವರು ಒಬ್ಬರು ಆಗ ಹೋಗಿ ಎಲ್ರಿಗೂ ಬೇಲ್ ಕೊಟ್ಟು ಕರ್ಕೊಂಡು ಬರ್ತಾರೆ, ಹೊರಗಡೆ ಬಂದವ್ರಿಗೆ ಮಾಲೆ ಹಾಕಿ ಕರ್ಕೊಂಬರ್ತಾರೆ, ಕೈಗೊಂದು 10,000 ದುಡ್ಡು ಕೊಡ್ತಾರೆ. ಅದು ಎಲ್ಲವನ್ನೂ ನೋಡಿದಾಗ ನೀವು ಇಂಪಾರ್ಷಿಯಲ್ ಆಗಿರಿ ಅಂತ ಇಂಥ ಹುಡುಗರಿಗೆ ಹೇಳಿದ್ರೆ ಯಾಕೆ ಕೇಳ್ತಾರೆ ಹೇಳಿ? ಇಂಪಾರ್ಷಿಯಲ್ ಆಗಿದ್ದಾಗಲೇ ಸೊ ಎಲ್ಲ ಪಕ್ಷದ ನಾಯಕರುಗಳು, ಸರ್ಕಾರಗಳು ಸಹ ಸೊ ತೀರ್ಮಾನ ತಗೊಳ್ಳೋದಕ್ಕೆ 10 ಸಾಲ ಯೋಚನೆ ಮಾಡ್ತಾರೆ. ಸೊ ಯುವಕರುಗಳು ನಮ್ಮಿಂದ ನಮ್ಮ ತಪ್ಪನ್ನು ಫೈಂಡ್ ಔಟ್ ಮಾಡ್ತಾರೆ, ನಮ್ಮ ತಪ್ಪನ್ನು ಕಂಡುಹಿಡಿತಾರೆ, ನಮ್ಮ ತಪ್ಪನ್ನು ಖಂಡಿಸ್ತಾರೆ ಅಂತ ಅಂದಾಗ ಸಹಜವಾಗಿ ನಾವು ಯಾವುದೇ ಪಕ್ಷದ ನಾಯಕರುಗಳಲ್ಲಿ ಅಷ್ಟು ಸುಲಭವಾಗಿ ಹೋಗ್ಲಿಕ್ಕಾಗಲ್ಲ. ಈಗ ಏನಾಗಿದೆ, ನಮ್ಮ ಜೊತೆಲಿರೋರು ನಾವು ತಪ್ಪು ಮಾಡಿದ್ರು ಒಪ್ಕೊಳ್ಳೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ನೋಡಿದ್ದೀನಿ ರಾಜಕಾರಣದಲ್ಲಿ. ಜೈಕರ್ ಹೊರಗಡೆ ಬಂದಾಗ ನನಗೂ ಇಷ್ಟ ಇಲ್ಲ ಸರ್ ಅಂತ ನಾನು ಅನ್ನೋದು, ನಮ್ಮ ಹುಡುಗರು ಯಾರೋ ಇಲ್ಲ ಸರ್ ನಮಗೂ ಇಷ್ಟ ಇಲ್ಲ ಸರ್, ಏನು ಮಾಡೋದು, ಅಲ್ಲಿ ಜೊತೆಲಿದ್ದೀವಿ ಅನ್ನೋದು, ಇದೆಲ್ಲ ಹಾಗೇ ಈ ಥರದ್ದೆಲ್ಲ ನಡೀತಾ ಇರ್ತವೆ. ಅಂದರೆ ಹಿಂದುತ್ವ ಅಂತ ಹೋಗುವ ಮತಗಳು ನಮಗೂ ಬರಬಹುದು ಅಂತ ಗ್ಯಾರಂಟಿ ಆದರೆ ನೀವು ಮುಸ್ಲಿಮ್ ಅಂತ ಜಾಸ್ತಿ ಹೋಗೋದಿಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡು ನಾನು ಯಾವತ್ತೂ ಅಂದರೆ ಯಾವುದೇ ಸಮುದಾಯ ಅಂತೇಳಿ ನಾನಂತೂ ತೀರ್ಮಾನ ತಗೊಂಡಿಲ್ಲ. ಬಟ್ ಎಲ್ರಿಗೂ ಈಕ್ವಲ್ ಆಗಿ ನೋಡ್ತೀವಿ. ತಪ್ಪಿತಸ್ಥ ಅಂತ ನೇರವಾಗಿ ಅನೇಕ ಬಾರಿ ಅನೇಕ ಸಮಾರಂಭಗಳಲ್ಲೇ ಹೇಳಿದ್ದೀನಿ. ನನ್ನ ಕ್ಷೇತ್ರದಲ್ಲಿ, ನನ್ನ ಜಿಲ್ಲೆಯಲ್ಲಿ
ಅನೇಕ ಬಾರಿ ಈ ಥರದ ನಿರ್ದೇಶನಗಳು ನನ್ನ ಮುಂದೆ ಇದ್ದಾವೆ, ಕಠಿಣವಾದಂಥ ತೀರ್ಮಾನನೂ ತೊಗೊಂಡಿದ್ದೀನಿ. ಸೊ ನನ್ನ ಯಾರೂ ಆ ಥರ ಒಂದು ಸಮುದಾಯಕ್ಕೆ ಸೀಮಿತ ಅಂತಲೇ ನನ್ನನ್ನು ನೋಡಿಲ್ಲ. ನಾನು ಅದು ಆ ಥರ ಭದ್ರಾವತಿಲಿ ಈ ಪರಿಸ್ಥಿತಿ ಇರಲಿಕ್ಕಿಲ್ಲ ಅಲ್ಲ ಸಂಗಮೇಶ್ ಅವ್ರದ್ದು? ಎಲ್ಲರೂ ಒಂದೇ ಥರ ಮುಸ್ಲಿಂ ಆಗುವ ಆಸೆ ಎಲ್ಲರೂ ಒಂದೇ ಥರ ಬಯಸೋಕ್ಕಾಗಲ್ಲ. ಓಟ್ಗೋಸ್ಕರನೇ ಕೆಲವೊಮ್ಮೆ ಮಾತನಾಡೋದು, ಸೊ ಮತ್ತು ಕೆಲವು ಸನ್ನಿವೇಶಕ್ಕೋಸ್ಕರ ಮಾತಾಡೋದು, ಸಂದರ್ಭಗಳು ಇವೆಲ್ಲ ಇರುತ್ತೆ ಎಲ್ಲರದು. ಬಟ್ ನಾವು ಎಲ್ಲನೂ ಅದನ್ನೇ ಫಾಲೋ ಅಪ್ ಮಾಡೋಕ್ಕಾಗಲ್ಲ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.